ಗಿಲ್ಲಿ ಅವರು ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆಗೆ ಬರ್ತಾ ಇಲ್ಲ ವೀಕ್ಷಕರೇ. ಇದೊಂದು ಬೇಸರ ಸುದ್ದಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೆ ಏನಾಯಿತು, ಏನಕ್ಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೂ ಯಾರೆಲ್ಲ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ, ಹಾಗೂ ಆ್ಯಂಕರ್ ಯಾರು, ಯಾವಾಗಿಂದ ಶುರು ಆಗುತ್ತೆ ಬಿಗ್ ಬಾಸು ಅಗ್ನಿ ಪರೀಕ್ಷೆ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ವೀಕ್ಷಕರೇ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇರ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ. ಸೊ ಮೊದಲನೇದಾಗಿ ಬರೋದಾದ್ರೆ ವೀಕ್ಷಕರೇ, ನಿಮಗೆ ನಾನು ಕಳೆದ ವಿಡಿಯೋದಲ್ಲಿ ಅಪ್ಡೇಟ್ನ ಕೊಟ್ಟಿದ್ದೆ. ಸೊ ಅದನ್ನು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಬನ್ನಿ, ಹೇಗೆ ಅಗ್ನಿ ಪರೀಕ್ಷೆ ಇರುತ್ತೆ ಅಂತ. ಸೊ ನಾನು ಕಳೆದ ವಿಡಿಯೋದಲ್ಲಿ ಹೇಳ್ದಂಗೆ ಜಡ್ಜ್ ಆಗಿ ಯಾರು ಸೆಲೆಬ್ರಿಟೀಸ್ಗಳನ್ನ ಕರೆಸ್ತಾರೆ ಅಂತ ಹೇಳಿದೆ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ. ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಏನಿರುತ್ತೆ, ಸೊ ಗೆಸ್ಟಾಗಿ ಯಾರು ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಬರೋದಾದರೆ, ಸೊ ಗೆಸ್ಟ್ಗಳಾಗಿ ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನೋದಾದರೆ ಅದು 4 ಜನ ಬರ್ತಾ ಇದ್ದಾರೆ. ಸೊ ಮೊದಲು 4 ಜನ ಬೇರೆಯವರಿದ್ರು, ಬಟ್ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಅದು ಏನು ಚೇಂಜಸ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಮೊದಲನೇದಾಗಿ ಯಾರು ಬರ್ತಾ ಇದ್ದಾರೆ ಅನ್ನೋದಾದರೆ ಅದು ಶ್ರುತಿ ಅವರು ಬರ್ತಾ ಇದ್ದಾರೆ. ಇವರು ಬಿಗ್ ಬಾಸ್ನ ಫಸ್ಟ್ ಫೀಮೇಲ್ ವಿನ್ನರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅವರ ಗೇಮ್ನ ಆಡಿ ಒಳ್ಳೆ ಪರ್ಫಾರ್ಮೆನ್ಸ ಕೊಟ್ಟಿದ್ರು. ಅವರು ತುಂಬ ಶೋಸ್ಗಳಿಗೆ ಜಡ್ಜ್ಮೆಂಟ್ನ ಮಾಡಿದ್ದಾರೆ, ನಿಮಗೆ ನೋಡಿರ್ಬೋದು. ತುಂಬ ಶೋಸ್ಗಳು ಕಲರ್ಸ್ ಕನ್ನಡದಲ್ಲೂ ಪ್ರಸಾರವಾಗ್ತಾ ಇದೆ. ಸೊ ಅಲ್ಲಿ ನೀವು ನೋಡಿರ್ಬೋದು ಅನ್ಕೋತೀನಿ. ಸೊ ನೆಕ್ಸ್ಟ್ ಬರ್ತಾ ಇರೋದು ಯಾರಪ್ಪ ಅನ್ನೋದಾದರೆ ಅದು ಸಂಗೀತ ಶೃಂಗೇರಿ ಅವರು. ಇವರು 3rd ರನ್ನರ್ ಅಪ್ ಆಗಿದ್ರು ವೀಕ್ಷಕರೇ. ಸೊ ಇವರು ಸಹ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅನ್ನೋದಾದರೆ ಅದು ನಮ್ಮ ತುಂಬ ಹೆಸರಾದ ಬಿಗ್ ಬಾಸ್ ಕಂಟೆಸ್ಟೆಂಟ್, ಆನೆ ಅಂತಲೇ ಹೆಸರಾದ ವಿನಯ್ ಅವರು ಬಿಗ್ ಬಾಸ್ 13 ಅಗ್ನಿ ಪರೀಕ್ಷೆಗೆ ಗೆಸ್ಟಾಗಿ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪ ಅನ್ನೋದನ್ನ ನಿಮಗೆ ಸ್ವಲ್ಪ ಹೊತ್ತಾದ್ಮೇಲೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೊದಲೇನಿತ್ತು ಗಿಲ್ಲಿಯವರು ಬರ್ತಾ ಇದ್ದಾರೆ ಇವರ ಜೊತೆ ಅಂತ ಒಂದು ಬಿಗ್ಗಾದ ಅಪ್ಡೇಟ್ ಸಿಕ್ಕಿತ್ತು. ಬಟ್ ಇವಾಗ ನೋಡಿದ್ರೆ ಸ್ವಲ್ಪ ಚೇಂಜಸ್ ಆಗಿದೆ ಅಂತಲೂ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಅದು ಏನು ಚೇಂಜಸ್ಸು ಅನ್ನೋದಾದರೆ ಗಿಲ್ಲಿ ಬದಲಾಗಿ ಚಂದನ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ವೀಕ್ಷಕರೇ. ಸೊ ಇದಂತೂ ತುಂಬ ಖುಷಿಯಾದ ವಿಷಯ, ಯಾಕಂದರೆ ತುಂಬ ವರ್ಷಗಳಾದ ನಂತರ ಅವರು TV ಸ್ಕ್ರೀನಲ್ಲಿ ಕಾಣಿಸ್ಕೊತಿದ್ದಾರೆ ಅಂತ ಹೇಳ್ಬೋದು. ನೋಡೋಣ, ಅವ್ರು ಬರ್ಬೋದು, ಇಲ್ಲ ಗಿಲ್ಲಿನೂ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ನಮ್ಗೆ ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಚಂದನ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಗಿಲ್ಲಿ ಬದಲಾಗಿ ಅಂತ ಬಂದಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಗಿಲ್ಲಿಯವರು ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಫಸ್ಟಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಗಿಲ್ಲಿಯವರು ಅವರ ಒಂದು ಫಿಲಮು ನಿಮಗೆ ಗೊತ್ತಿರ್ಬೋದು. ಅವರು ಒಂದು ಫಿಲಮ್ನ ತೆಗಿತಾ ಇದ್ದಾರೆ, ಒಂದು ಪ್ರೊಡಕ್ಷನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ಆ್ಯಕ್ಟಿಂಗು ಮಾಡ್ತಾ ಇದ್ದಾರೆ. ಸೊ ಅದರೊಂದು ಸ್ವಲ್ಪ ಬ್ಯುಸಿ ಆದ ಕಾರಣ ಅವರು ಬರೋಕ್ಕೆ ಡೌಟು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಚೇಂಜಸ್ ಮಾಡಿದ್ರು ಮಾಡ್ಬೋದು. ಸೊ ಚಂದನ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ನೋಡೋಣ ಏನಾಗುತ್ತೆ ಅಂತ. ನಿಮಗೆ ಏನಾದ್ರು ಕನ್ಫರ್ಮ್ ಆದರೆ ಪಕ್ಕಾ ತಿಳಿಸ್ಕೊಡ್ತೀನಿ. ಬಟ್ ಇವರು 3 ಜನ ಹೇಳಿದ್ರೆ ಅದು ಕನ್ಫರ್ಮ್ ಆಗಿದೆ ವೀಕ್ಷಕರೇ. ಅದು ಸಂಗೀತ ಶೃಂಗೇರಿ ಅವರು, ಶ್ರುತಿ ಅವರು ಹಾಗೂ ವಿನಯ್ ಅವರು ಕನ್ಫರ್ಮ್ ಆಗಿದೆ ಅವರು ಬರೋದು ವೀಕ್ಷಕರೇ. ಸೊ ಅಂತಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅನ್ನೋದಾದರೆ ಒಬ್ಬರು ಕಂಟೆಸ್ಟೆಂಟ್ಸು ಹೋಗಿ ಅಲ್ಲಿ ಫೋಟೋನು ತೊಗೊಂಡಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ವಿಡಿಯೋ ಬೇಕಂದರೆ ಯಾರು ಹೋಗಿದ್ದಾರೆ, ಯಾರು ಕಂಟೆಸ್ಟೆಂಟ್ ಆಗಿದ್ದಾರೆ ವಿತ್ ಪ್ರೂಫ್ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಯಾರು ಹೋಗಿದ್ದಾರೆ ಅಲ್ಲಿ ಫೋಟೋನು ಸಹ ಇದೆ, ನಮಗೆ ಆ ಫೋಟೋನು ಸಹ ಸಿಕ್ಕಿದೆ ಅಂತ ಹೇಳ್ಬೋದು. ಹೇಗೆ ಅದು ಸೆಟ್ ಆಗಿದೆ ಬಿಗ್ ಬಾಸ್ ಹೌಸು ಅಗ್ನಿ ಪರೀಕ್ಷೆಗೆ. ಬಿಗ್ ಬಾಸ್ ಹೌಸ್ ಬೇರೆ ಬಿಟ್ಟಾಕಿ, ಬಟ್ ಅಗ್ನಿ ಪರೀಕ್ಷೆಗೆ ಹೇಗೆ ಸೆಟ್ ಮಾಡಿದ್ದಾರೆ ಅನ್ನೋದ್ರ ಒಂದು ಫೋಟೋನು ಸಹ ಸಿಕ್ಕಿದೆ. ಹಾಗೂ ಕಂಟೆಸ್ಟೆಂಟ್ ಒಬ್ಬರು ಹೋಗಿರೋದು ಫೋಟೋನು ಸಹ ಸಿಕ್ಕಿದೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಮೆಂಟ್ನಂತೂ ಮಾಡೋದಂತೂ ಮನೆಗೆ ಹೋಗ್ಬಿಡಿ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಬರೋವಂಥ ವೀಡಿಯೋಸ್ಗಳಲ್ಲಿ. ಸೊ ಇವ್ರು 3 ಜನ ಗೆಸ್ಟ್ ಅಂತೂ ಪಕ್ಕಾ ಕನ್ಫರ್ಮ್ ಆಗೈತೆ. ನೆಕ್ಸ್ಟ್ ಬರೋದಾದರೆ ಆ್ಯಂಕರಿಂಗು. ಸೊ ಈ ಶೋಗೆ ಅಗ್ನಿ ಪರೀಕ್ಷೆಗೆ ಯಾರು ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ, ಇದು ಟೆಂಪ್ರವರಿ ಆ್ಯಂಕರಿಂಗ್ ಅಂತ ಹೇಳ್ಬೋದು. ಅದು ನಿರಂಜನ್ ದೇಶಪಾಂಡೆ. ಇವರು ಆ್ಯಂಕರಿಂಗ್ಗೆ ಹೆಸರಾಂತರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ, ಅದ್ರ ಬಗ್ಗೆ ಏನು ಮಾತೇ ಇಲ್ಲ. ಸೊ ನೆಕ್ಸ್ಟ್ ಬರೋದಾದರೆ ನಿಮಗೆಲ್ಲ ಡೌಟ್ ಇರುತ್ತೆ, ಕಿಚ್ಚ ಸುದೀಪ್ ಅವ್ರು ಇರ್ತಾರ ಇರಲ್ವಾ ಅಂತ. ಸೊ ಆ್ಯಂಕರಿಂಗ್ ಇವ್ರು ಮಾಡ್ಬೇಕಾದ್ರೆ ಕಿಚ್ಚ ಸುದೀಪ್ ಅವ್ರು ಇರಲ್ಲ ವೀಕ್ಷಕರೇ. ಸೊ ಕಿಚ್ಚ ಸುದೀಪ್ ಅವರು ಡೈರೆಕ್ಟಾಗಿ ಒಂದು ಏನಿದೆ ಅದೇ ಕಾಂಟೆಸ್ಟೆಂಟ್ ಎಂಟ್ರಿಗಳು ಇರ್ತಾರಲ್ಲ, ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ಅವರು ಇರಲ್ಲ ವೀಕ್ಷಕರೇ. ನಿಮ್ಗೆ ಏನಾದ್ರು ನಾನು ಹೇಳಿದ್ನಲ್ಲ ಆವಾಗಲೇ ವಿತ್ ಪ್ರೂಫ್ ಒಂದು ಫೋಟೋನ ನಿಮಗೆ ಅಪ್ಲೋಡ್ ಮಾಡಿ ಹೇಳ್ತೀನಿ ಅಂತ. ಸೊ ಅದ್ರ ಬಗ್ಗೆ ಏನಾದ್ರು ವಿವರ ಬೇಕಂದರೆ ದಯವಿಟ್ಟು ಕಂಟೆಸ್ಟೆಂಟ್ ಅಂತ ಕಮೆಂಟ್ ಮಾಡಿ, ಆವಾಗಲೂ ನಾನು ತಿಳಿಸ್ಕೊಡ್ತೀನಿ. ಜಾಸ್ತಿ ಕಮೆಂಟ್ ಬರಬೇಕು, ಸಪೋರ್ಟು ಸಹ ಬರಬೇಕು ವೀಕ್ಷಕರೇ.